10ರಿಂದ 12,000 ಜನಕ್ಕಿಂತಲೂ ಎಷ್ಟು ಜನ ಬಂದರೂ ಅವರಿಗೆ ಆಗುವಷ್ಟು ಪ್ರಸಾದ ಭೋಜನ ಎಲ್ಲ ವ್ಯವಸ್ಥೆ ಆಗಿದೆ. ಈ ಸವತ್ತಲ್ಲಿ ಫಸ್ಟ್ ಟೈಮ್ ಆಗಿರೋದು. ಇನ್ನ ಇದು ನಾವು ಅನ್ಕೊಳ್ಳೋದು ನೋಡಿದ್ರೆ ಒಂದು 20% 10% ಜನ ಬಂದವ್ರೆ. ಅದು ಭಗವಂತ ಗೋಮಾತೆ ಇನ್ನ ಇಷ್ಟು ಜನ ಬರ್ತಾರೋ ಅಷ್ಟು ಮಹಾಪ್ರಸಾದನ ಇಟ್ಟಿದ್ದೀವಿ. ಪರಿಸರ ದೃಷ್ಟಿಯಿಂದ ನೋಡಿದ್ರೆ ಅಡಿಕೆ ಹಾಳೆಯಿಂದ ಮಾಡಿರೋ ಪ್ಲೇಟ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನಾನು ಅವಾಗಲೇ ಹೇಳಿದಾಗ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ. ಒಂದು 500,000 ಜನಕ್ಕೆ ಮಾಡುವಂಥಷ್ಟು ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೇಗೂರು ರೋಡ್ನಲ್ಲಿರೋ ಶ್ರೀ ಕೃಷ್ಣ ಗೋಶಾಲೆ ವತಿಯಿಂದ ನಡೀತಾ ಇರೋ ಒಂದು ಸಂಜೆ ಗೋಮಾತೆಯ ಹೆಸರು ಗೋಮಾತಾ ಕಾ ನಾಮ್ ಅಂತ ಇವತ್ತು ಪ್ರೋಗ್ರಾಮಲ್ಲಿದ್ದೀವಿ. ಇಲ್ಲಿ ಬೇಗೂರು ರೋಡಲ್ಲಿ ಒಂದು ಗೋಶಾಲೆ ಇದೆ, ಶ್ರೀಕೃಷ್ಣ ಗೋಶಾಲೆ ಅಂತ. ಈ ಗೋಶಾಲೆಯಲ್ಲಿ 500ಕ್ಕೂ ಹೆಚ್ಚು ದೇಸಿ ಗೋವುಗಳ ಎಲ್ಲ ಥರದ ತಳಿಗಳ ಗೋವುಗಳಿವೆ. ಸೊ ಅಲ್ಲಿ ಏನಾಗಿದೆ ಅಂದರೆ ಈಗ ಜಾಗದ ಕೊರತೆ ಇದೆ. ಸೊ ಹಾಗಾಗಿ ಒಂದು ಫಂಡ್ ರೈಸಿಂಗ್ ಪ್ರೋಗ್ರಾಮ್ ಥರ ಇವತ್ತಿಲ್ಲಿ ಒಂದು ಸಂಜೆ ಗೋಮಾತೆ ಹೆಸರಲ್ಲಿ ಅಂತ ಒಂದು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಇವತ್ತಿಲ್ಲಿ ಒಂದು 10ರಿಂದ 12,000 ಜನ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಅದಕ್ಕಿಂತಲೂ ಜಾಸ್ತಿ ಆಗುತ್ತೆ ಅಂತ ಅನಿಸ್ತಾ ಇದೆ. 10ರಿಂದ 12,000 ಜನಕ್ಕಿಂತಲೂ ಎಷ್ಟು ಜನ ಬಂದರೂ ಅವರಿಗೆ ಆಗುವಷ್ಟು ಪ್ರಸಾದ ಭೋಜನ ಎಲ್ಲ ವ್ಯವಸ್ಥೆ ಆಗಿದೆ. ತುಂಬ ಜನ ವಾಲಂಟಿಯರ್ಸ್ ಬಂದು ಇಲ್ಲಿ ಅವರ ಸೇವೆ ಮಾಡ್ತಾಯಿದ್ದಾರೆ. ಎಲ್ಲ ಥರದ ಗೋ ಪ್ರಾಡಕ್ಟ್ಸ್ಗಳು ಎಲ್ಲದೂ ಇಲ್ಲಿ ಸಿಗ್ತಾ ಇದೆ. ಓಂಜಿ ಮುಂಡೇಲ್ ಅಂತ ಅವ್ರದ್ದು ಇವತ್ತು ಭಜನಾ ಕಾರ್ಯಕ್ರಮವನ್ನು ನಡೆಸ್ಕೊಡೋರಿದ್ದಾರೆ. ಸೊ ಎಲ್ಲರೂ ಇಲ್ಲಿ ಬಂದು ಭಾಗಿಯಾಗಿ ಗೋಮಾತೆ ಸೇವೆ ಮಾಡೋಣ ಅಂತ ಕೇಳ್ಕೊತಾ ಇದ್ದೀವಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್. ನಾವೀಗ ಭೋಜನ ಶಾಲೆಯಲ್ಲಿದ್ದೀವಿ. ಎಲ್ಲ ಭೋಜನಗಳು ಅಲ್ಲೊಂದು ಜಾಗದಲ್ಲಿ ಪ್ರಿಪೇರ್ ಆಗ್ತಾ ಇದೆ. ಇವತ್ತಿಲ್ಲಿ ಮೆನು ಅಂದರೆ ಇವತ್ತು ಊಟಕ್ಕೆ ಅನ್ನ, ಕಡಿ ಅಂತ ಮೊಸರಿಂದ ಮಾಡೋ ಒಂದು ರಾಜಸ್ಥಾನಿ ಸ್ಪೆಷಲ್ ಇಲ್ಲಿ ಬರ್ತಾ ಇದೆ. ಸೊ ಇದು ಮತ್ತು ಸ್ವೀಟ್ ಇದೆ. ಈ ಸ್ವೀಟ್ಗಳು ನಿನ್ನೆ ರಾತ್ರಿಯಿಂದ 24 ಗಂಟೆಯಿಂದ ಸ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಾಂಬಾರು ಮಾಡಿದ್ದಾರೆ, ಅನ್ನ ಮಾಡಿದ್ದಾರೆ, ಅದ್ರ ಜೊತೆ ಹೆಸರು ಕಾಳಿಂದ ಪಲ್ಯ ಮಾಡಿದ್ದಾರೆ. ಸೊ ಯಾರು ಎಷ್ಟು ಜನ ಬಂದರೂ ಇಲ್ಲಿ ಊಟಕ್ಕೆ ಏನು ಕಡಿಮೆ ಇಲ್ಲ. ವ್ಯವಸ್ಥೆ ರೀತಿಯಲ್ಲಿ ನೋಡಿದರೆ ಹಲವಾರು ಹೆಣ್ಮಕ್ಳಿಗೆ ಅಂತ ಸಪ್ರೇಟ್ ಇಲ್ಲಿ ಊಟಕ್ಕೆ ಇದು ಮಾಡಿದ್ದಾರೆ, ಗಂಡಸರಿಗೆ ಅಂತ ಸಪ್ರೇಟ್ ಇದು ಮಾಡಿದ್ದಾರೆ. ಮಹಿಳೆಯರಿಗೆ ಮತ್ತು ಗಂಡಸರಿಗೆ ಇಬ್ಬರಿಗೂ ಬೇರೆ ಬೇರೆ ಕಡೆಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲಿಗೂ ಯಾರಿಗೂ ತೊಂದರೆ ಆಗಬಾರ್ದು ಅಂತ. ನೀವು ಈ ಕಡೆ ನೋಡಿದರೆ ಊಟ ಬಡಿಸ್ತಾ ಇರೋರು ಸಹ ಇಲ್ಲಿ ಹೆಣ್ಮಕ್ಳಿಗೆ ಮಹಿಳೆಯರೇ ಬಡಿಸ್ತಾ ಇದ್ದಾರೆ, ಗಂಡಸರಿಗೆಲ್ಲ ಗಂಡು ಮಕ್ಕಳೇ ಬಡಿಸ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿದರೆ ಎಲ್ಲ ನಮ್ಮ ಹಿಂದೂ ಸಂಘಟನೆಯ ತುಂಬ ಸಂಘ ಸಂಸ್ಥೆಗಳ ಪಾಲ್ದಾರರು ಇದ್ದಾರೆ. ನೀವೆಲ್ಲ ಯಾವ ಸಂಸ್ಥೆಯವರು? ನಾವಿಲ್ಲೇ ಸಂಸ್ಥೆ ಗೌಶಾಲೆಯಿಂದಾನೆ. ಇವರೆಲ್ಲ ಗೋಶಾಲೆಗೆ ಸಂಬಂಧಪಟ್ಟವ್ರೆ, ಬೇಗೂರವರೇ ಇವರು ಎಲ್ಲ ವಾಲಂಟಿಯರ್ಸ್. ವಾಲಂಟಿಯರು ಸ್ವಂತ ಕಡೆಯಿಂದ ಎಲ್ಲ ಕಡೆಯಿಂದಾನು ಜನ ಬಂದವರು. ಇವತ್ತು ಇಡೀ ಬೆಂಗಳೂರಿಂದ ಗೌ ಸೇವೆ ಮಾಡೋಣ ಈ ಥರ ಒಂದು ಗೌಶಾಲೆ ಎಲ್ಲೆಲ್ಲಿದೆ ಎಲ್ಲರೂ ಬರ್ತಾರೆ. ಈ ಸವತ್ತಲ್ಲಿ ಫಸ್ಟ್ ಟೈಮ್ ಆಗಿರೋದು. 9ವರೆಗೆ ಜಾಗ. ಇನ್ನ ಇದು ನಾವು ಅನ್ಕೊಳ್ಳೋದು ನೋಡಿದ್ರೆ ಒಂದು 20% 10% ಜನ ಬಂದವ್ರೆ. ಅದು ಭಗವಂತ ಗೋಮಾತೆ ಇನ್ನ ಇಷ್ಟು ಜನ ಬರ್ತಾರೋ ಅಷ್ಟು ಮಹಾಪ್ರಸಾದನ ಇಟ್ಟಿದ್ದೀವಿ. ಎಲ್ಲ ಫುಲ್ಲು ಇದು ನಡೀತಾ ಇದೆ. ಹಾಗೆ ನಾವು ಪರಿಸರ ದೃಷ್ಟಿಯಿಂದ ನೋಡಿದರೆ ಇಲ್ಲಿ ಎರಡು ಇದ್ರ ಬಗ್ಗೆ ನಾವು ನೋಡ್ಬೋದು. ಪ್ಲೇಟ್ಗಳು ಮತ್ತು ಇದನ್ನು ಅಡಿಕೆ ಹಾಳೆಯಿಂದ ಮಾಡಿರೋ ಪ್ಲೇಟ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ. ಆಮೇಲೆ ಇನ್ನೊಂದು, ನಾನು ಈಗ ಜಸ್ಟ್ ಊಟ ಮಾಡಿ ಕೈ ತೊಳ್ಕೊಂಡು ಬಂದೆ. ಎಲ್ಲ ಒಂದು 3 ಜನ ವಾಲಂಟಿಯರ್ಸನ್ನು ನಿಲ್ಲಿಸಿದ್ದಾರೆ. ಅವ್ರ ವಾಲಂಟಿಯರ್ಸ್ ಕೆಲಸ ಏನು ಅಂದರೆ ಎಲ್ಲರದ್ದು ಪ್ಲೇಟ್ ಚೆಕ್ ಮಾಡೋದು. ಪ್ಲೇಟ್ ಚೆಕ್ ಮಾಡಿ ಅವರೆಲ್ಲ ಊಟ ಖಾಲಿ ಮಾಡಿದಾರಾ, ಊಟ ಏನಾದ್ರು ಬಿಟ್ಟಿದ್ದಾರಾ ಅಂತ ನೋಡೋದೇ ಅವ್ರ ಕೆಲಸ. ಅಂದರೆ ಅದ್ರ ಉದ್ದೇಶ ಇಷ್ಟೇ, ಯಾವುದೇ ರೀತಿಯ ಅನ್ನ ಸಾಂಬಾರು ಇರ್ಬೋದು, ಯಾವುದೇ ರೀತಿಯ ಊಟದ ಇದನ್ನ ಯಾರೂ ವೇಸ್ಟ್ ಮಾಡಬಾರ್ದು. ಆಮೇಲೆ ನೀವು ಇನ್ನೊಂದು ಕಡೆ ನೋಡಿದ್ರೆ ಎಲ್ಲರೂ ಸಣ್ಣ ಮೈಕ್ ತೊಗೊಂಡು ಎಲ್ಲರಿಗೂ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಏನು ಅನೌನ್ಸ್ಮೆಂಟ್ ಅಂದರೆ, ನೀವು 2 ಸತಿ ಬನ್ನಿ, 3 ಸತಿ ಬನ್ನಿ, 4 ಸತಿ ಬನ್ನಿ, ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೊಳ್ಳಿ, ನಮಗೆ ಎಷ್ಟು ಅಗತ್ಯವಿಲ್ಲೋ ಅಷ್ಟು ಹಾಕ್ಸ್ಕೊಂಡು ವೇಸ್ಟ್ ಮಾಡಬೇಡಿ ಅನ್ನೋದು ಅವರ ಉದ್ದೇಶ. ಸೊ ಇದ್ರ ಪ್ರಕಾರ ನೀವು ನೋಡಿದರೆ ನಾವು ಪರಿಸರಕ್ಕೂ ಹಾನಿ ಮಾಡ್ತಾ ಇಲ್ಲ, ಹಾಗೆ ಯಾವ ಜನಕ್ಕೂ ಅತಿಯಾಗಿ ತಿಂದು ಅವರಿಗೂ ಏನೂ ಇದಾಗಬಾರ್ದು ಅನ್ನೋದು ಉದ್ದೇಶ.
ಆಮೇಲೆ ಈಗ ಅಡಿಕೆ ತಟ್ಟೆಗಳೆಲ್ಲ ಗುಂಡಿ ತೆಗೆದಿದ್ದಾರೆ. ಹೌದು, ಸೊ ಅದು ಅದು ನಾಳೆ ಬೆಳಗ್ಗೆ ಡಿಸ್ಪೋಸ್ ಮಾಡೋಕ್ಕೆ ಬೇರೆ ವ್ಯವಸ್ಥೆ ಮಾಡಿದ್ದಾರೆ. ಸೊ ನಾಳೆ ಬೆಳಗ್ಗೆ ಅದನ್ನೆಲ್ಲ ಡಿಸ್ಪೋಸ್ ಆಗುತ್ತೆ. ಅಲ್ಲ ಸರ್, ಅದು ಭೂಮಿಲಿ ಬಿಟ್ಟು ಅದು ಕೊಳ್ತೋಗುತ್ತೆ, ಏನು ಸಮಸ್ಯೆ ಇಲ್ಲ ಅಂತ. ಹೌದು, ಅದಕ್ಕೆ ಹೇಳ್ತಿರೋದು ಬಯೋಡಿಗ್ರೇಡೇಬಲ್ ಆಗಿರೋದ್ರಿಂದ ಅದು ಯಾವುದೇ ರೀತಿಯ ಹಾನಿಯನ್ನು ಮಾಡಲ್ಲ. ಪ್ಲಾಸ್ಟಿಕ್, ಈಗ ನಾವು ಪ್ಲಾಸ್ಟಿಕ್ ನೋಡ್ತೀವಿ, ಪ್ಲಾಸ್ಟಿಕ್ ಗೋಮಾತೆನೇ ತಿನ್ನುತ್ತೆ. ಎಷ್ಟೋ ಜನ ಗೋಗಳಲ್ಲಿ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ತಿಂದ್ಬಿಟ್ಟಿರುತ್ತೆ. ಸೊ ಆ ರೀತಿಯಲ್ಲಿ ನೋಡಿದ್ರೆ ನಾವು ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗಲ್ಲ. ಅಲ್ಲಿ ಕೈ ತೊಳೆಯೋ ವ್ಯವಸ್ಥೆ ಮಾಡಿದ್ದಾರೆ, ಈ ಕಡೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ನೀವು ಡಿಸ್ಪೋಸೇಬಲ್ನ 90% ಕಡಿಮೆ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು. ಈಗ ಊಟದ ಇದರಲ್ಲೇ ನೋಡಿದರೆ ಎಷ್ಟೋ ಜನ ವಾಲಂಟಿಯರ್ಸು ಊಟದ ವ್ಯವಸ್ಥೆಯಲ್ಲಿ ಮಧ್ಯಾಹ್ನ 12:30 1 ಗಂಟೆಯಿಂದ ಅನ್ನ ತಯಾರಾಗ್ತಾ ಇದೆ. ಅಷ್ಟು ಜನ ಆಲ್ರೆಡಿ, ಈಗ ಒಬ್ರು ಹೇಳಿದ್ರು ನಮ್ಮ ವಾಲಂಟಿಯರ್ಸು 20% ಮಾತ್ರ ಬಂದಿದ್ದಾರೆ ಅಂತ. ನಾನು ನೋಡಿರೋ ಪ್ರಕಾರ ಈಗ ಆಲ್ರೆಡಿ 4,000 ಜನ ನಾನು ಬಂದು 1 ಅವರಲ್ಲಿ ನೋಡಿದ್ದೀನಿ. ನನ್ನ ಕಣ್ಣು ಅಳತೆಯಲ್ಲಿ ನಾನು ಹೇಳ್ಬೇಕಂತ ಹೇಳಿ. ಆದರೆ 20% ಅಂದರೆ ಈಗ ನಮ್ಮ ಅಳತೆಗೂ ಮೀರಿ ಜನ ಇವತ್ತು ಬರ್ತಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಅವ್ರು ಹೇಳ್ದಂಗೆ ಆಲ್ ಓವರ್ ಬೆಂಗಳೂರಲ್ಲಿ ಎಲ್ಲ ಮಂತ್ರಿಗಳಿರ್ಬೋದು, MLA MP ಎಲ್ಲರಿಗೂ ಇನ್ವಿಟೇಷನ್ ಆಗಿದೆ. ಎಲ್ಲ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇವತ್ತು ಬಂದು ಅವ್ರ ಸಮಯವನ್ನು ನೀಡಿ ಅವರ ಕೈಲಾದ ಸೇವೆಯನ್ನು ಮಾಡಿ ಇಲ್ಲಿಂದ ಹೋಗ್ತಾ ಇದ್ದಾರೆ. ಇಲ್ಲಿ ನಾನು ಅವಾಗಲೇ ಹೇಳಿದಾಗ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ. ಅಲ್ಲಿ ಈ ಅಡಿಕೆ ಹಾಳೆಯಿಂದ ಮಾಡಿರೋ ಪ್ಲೇಟ್ಗಳನ್ನು ಡಿಸ್ಪೋಸ್ ಮಾಡೋಕ್ಕೆ ಸದ್ಯ ಒಂದು ಗುಂಡಿ ತೆಗೆದು ಅಲ್ಲೇ ಇದು ಮಾಡೋಕ್ಕೆ ಮಾಡಿದ್ದಾರೆ. ಅಲ್ಲಿ ನೋಡಿದರೆ ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ, ಅಲ್ಲಿ ಕೈ ತೊಳೆಯೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವಿಲ್ಲಿ ಅಡುಗೆ ಕೋಣೆಯಲ್ಲಿದ್ದೀವಿ. ಈಗ ಇಲ್ಲಿ ನೀವು ನೋಡಿರ್ಬೋದು, ಒಂದೊಂದು ಪಾತ್ರೆನೂ ಒಂದು 500,000 ಜನಕ್ಕೆ ಮಾಡುವಂಥಷ್ಟು ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಟಿದ್ದಾರೆ ಇಲ್ಲಿ. ನಿನ್ನೆ ರಾತ್ರಿಯಿಂದ ಇಲ್ಲಿ ಸ್ವೀಟ್ಗಳು, ಅನ್ನ, ಸಾಂಬಾರುಗಳನ್ನು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ನೋಡಿದರೆ ನಮ್ಮ ಉಗ್ರಾಣ ಇದೆ, ಅಲ್ಲಿ ಎಲ್ಲ ದಿನಸಿ, ಎಲ್ಲ ಗ್ರೋಸರಿ ಐಟಮ್ಗಳು ಎಲ್ಲ ಅಲ್ಲಿ ಉಗ್ರಾಣದಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಕಡಿ ಚಾವಲ್ಲು, ಮೊಸರು ಅದೆಲ್ಲ ಇಲ್ಲಿ ರೆಡಿ ಆಗ್ತಾ ಇದೆ. श्री गौमात की आप बोल सकते हो उतना जोर से बोले गो मात की, बोलिए गो मात की, बोले कृष्ण कन्हैया लाल की, बोले अपने अपने माता पिता गुरुदेव की। बहुत बहुत धन्यवाद। बहुत ही सुंदर व्यवस्था है यहाँ पे, और ये कहना पड़ेगा कि बहुत बहुत धन्यवाद। बहुत ज्यादा वक्त मैं आप लोगों का नहीं लूंगी, क्योंकि मैं समझ सकती हूँ कि आप काफी देर से इंतजार कर रहे हैं कि आज की भक्ति संध्या कब प्रारंभ होगी। तो आज की भक्ति संध्या को प्रारंभ करने के लिए जो भी मुख्य कलाकार हमारे बीच में आने वाले थे वो सभी हाजिर हो चुके हैं। एक बार मैं सभी का आप लोग यदि तुमने परंपरा की कोई भी काम शुरू करा तो भगवान श्री